ಮುಖ್ಯಮಂತ್ರಿಗಳ ಕುರ್ಚಿಯ ಗುದ್ದಾಟದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ ಈಗ ಮುಗಿಸಿದ್ರು. ಇನ್ನು 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಮುಖ್ಯಮಂತ್ರಿಗಳ ಕುರ್ಚಿಯ ಗುದ್ದಾಟದಲ್ಲಿ ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದ ಜನತೆ ಬಡವಾಗ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗಳು ನಡೀತಾನೇ ಇಲ್ಲ. ಅಕಸ್ಮಾತ್ ಏನಾದ್ರು ನಡೀತಾ ಇದ್ದರೆ ಅದು ನಮ್ಮ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿದ್ದಂಥ ಕಾಮಗಾರಿಗಳ ಉದ್ಘಾಟನೆ ಆಗ್ತಾ ಇದೆಯೇ ವಿನಃ ಈ ಸರ್ಕಾರ ಬಂದ ಮೇಲೆ ಒಂದು ಕಾಮಗಾರಿ, ನಾನು ಪಕ್ಕಾ ಹೇಳ್ತಾ ಇದ್ದೇನೆ, ಇನ್ವರ್ಟೆಡ್ ಕಾಮದಲ್ಲಿ ಹೇಳ್ತಾ ಇದ್ದೇನೆ, ಒಂದು ಕಾಮಗಾರಿ ಈ ಸರ್ಕಾರ ಬಂದ ಮೇಲೆ ಆಗಿಲ್ಲ. 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ರೈತರ ಬಹಳ ಸಂಕಷ್ಟದಲ್ಲಿದ್ದಾರೆ. ಉದಾಹರಣೆ ಕಬ್ಬಿನ ಬೆಳೆಗಾರರು ಏನಿದ್ದಾರೆ ಅವರು 3,300 ರೂಪಾಯಿಯನ್ನು ಕೊಡಬೇಕು ಪರ್ ಟನ್ಗೆ ಅಂಥೇಳಿ 16 ದಿನ ಹೋರಾಟ ಮಾಡಬೇಕಾಯ್ತು. ಅದನ್ನು ಕೂಡ ಸರಿಯಾಗಿ ಸಂಪೂರ್ಣವಾಗಿ ಪರಿಹಾರ ಸಿಕ್ಕಿಲ್ಲ. ಇನ್ನು ಎರಡನೇದು ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರಗಳನ್ನು ಈ ಸರ್ಕಾರ ಇನ್ನೂ ಓಪನ್ ಮಾಡಿಲ್ಲ. ಮೆಕ್ಕೆಜೋಳ ಬೆಳೆದಂಥ ರೈತರು ಭಾಳ ಕಂಗಾಲಾಗಿ ಹೋಗಿದ್ದಾರೆ. ಈವನ್ ಕಲ್ಯಾಣ ಕರ್ನಾಟಕ, ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಆ ಭಾಗದಲ್ಲಿ, ಬಾಗಲಕೋಟೆ, ಬಿಜಾಪುರ ಭಾಗದಲ್ಲಿ ತೊಗರಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಅದರ ಪರಿಹಾರನ ಇನ್ನೂ ಸರ್ಕಾರ ಕೊಟ್ಟಿಲ್ಲ, ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಷ್ಟೇ. ಅಂದರೆ ಈ ಸರ್ಕಾರ ರೈತರ ವಿರೋಧಿ ಸರ್ಕಾರ ಆಗಿದೆ. ಇನ್ನು ಎರಡನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ನಿಗೆ ಬನ್ನಿ. ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ, ಶೂಸ್ ಕೊಟ್ಟಿಲ್ಲ, ಸಾಕ್ಸ್ ಕೊಟ್ಟಿಲ್ಲ, ಬುಕ್ಸ್ ಕೊಟ್ಟಿಲ್ಲ ಸರಿಯಾಗಿ, ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಹಾಗಾಗಿ ಎಜುಕೇಷನ್ ಅಂತಕ್ಕಂಥದ್ದು ಯೂನಿವರ್ಸಿಟಿ ಎಜುಕೇಷನ್ನು, ಪ್ರೈಮರಿ ಮತ್ತು ಹೈಯರ್ ಸೆಕೆಂಡರಿ ಎಜುಕೇಷನ್ನು ಎಕ್ಕುಟ್ಕೊಂಡೋಗಿದೆ. ಇವರಿಗೆ ಎಜುಕೇಷನ್ ಅಂತಕ್ಕಂಥದ್ದು ಪ್ರಯಾರಿಟಿನೇ ಅಲ್ಲ. ರೈತರು ಅಂತಕ್ಕಂಥದ್ದು ಪ್ರಯಾರಿಟಿನೇ ಅಲ್ಲ. ಇವ್ರಿಗೆ ಪ್ರಯಾರಿಟಿ ಯಾವುದು? ಮುಖ್ಯಮಂತ್ರಿ ಚೇರ್ ಮತ್ತು ಶಾಸಕರೆಲ್ಲರೂ ಕೂಡ ಡೆಲ್ಲಿ ದಂಡಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಾನು ಮಂತ್ರಿ ಆಗಬೇಕು ಅಂತ. ಇನ್ನು ಯಾರು ಶಾಸಕರಿದ್ದಾರೆ ಅವರಿಗೆ ನಮಗೆ ಅನುದಾನ ಬರ್ತಾ ಇಲ್ಲ ಅಂಥೇಳಿ ಅವರು ಅನುದಾನಕ್ಕೋಸ್ಕರವಾಗಿ ಗುದ್ದಾಟ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸರ್ಕಾರ ಈ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದು ಹಣಕಾಸಿನ ಪರಿಸ್ಥಿತಿ ಅಂತೂ ಬಹಳ ಚಿಂತಾಜನಕ ಪರಿಸ್ಥಿತಿನಲ್ಲಿ ಇದೆ. ಬಹಳಷ್ಟು ಜನರಿಗೆ ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ ಈ ಸರ್ಕಾರದ ಹತ್ರ. ಹಾಗಾಗಿ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆ.